ಕಮಲಿ ನೀನ್ ಯಾವಾಗ ಬಂದೆ? ಐಮ್ ಸಾರಿ ಕಮಲಿ. ಯಾಕೆ? ಯಾಕೂ ಅಲ್ಲ, ಐಮ್ ಜಸ್ಟ್ ಸಾರಿ ಅಷ್ಟೇ. ಥ್ಯಾಂಕ್ ಯು ಕಮಲಿ ಅವರೇ. ಸರ್, ಬುಕ್ಸು ಅನಿಕಾ ಏನೋ ಡೌಟ್ ಕೇಳೋಕ್ಕೆ ಅಂತ ಬಂದಿದ್ಲು. ಐ ಥಿಂಕ್ ಮರ್ತೋಗಿದ್ದಾಳ ಅನ್ಸುತ್ತೆ. ಕಮಲಿ ಅವರ, ಬೆಳಿಗ್ಗೆಯಿಂದ ತುಂಬ ಟಯರ್ಡ್ ಆಗಿದ್ದೀರಾ, ರೆಸ್ಟ್ ತಗೊಳ್ಳಿ. ಇಷ್ಟೇ ಸಾಲಲ್ಲ, ಇನ್ನ ಏನಾದರೂ ಮಾಡಬೇಕು. ಇಲ್ಲ ಅಂದರೆ ಆ ಋಷಿ ಅಂಡ್ ಕಮಲಿ ಅಷ್ಟು ಈಸಿಯಾಗಿ ದೂರ ಆಗಲ್ಲ. ಇವತ್ತು ಅವಳ ಅಮ್ಮ ಪೂಜೆಗೆ ಅವರಿಬ್ರು ಒಟ್ಟಿಗೆ ಹೊರಟರು. ಇಂಥ ಒಂದು ಸ್ಮಾಲ್ ರೀಸನ್ ಸಾಕು ಅವರಿಬ್ರು ಅಂಟ್ಕೊಳ್ಳೋಕ್ಕೆ. ನಾನೇನು ಮಾಡಲಿ? ಎಸ್, ಮಾಮ್ನ ಕೇಳ್ತೀನಿ. ಹಾಗೆ ನಾನು ಮಾಡಿರೋ ಕೆಲಸನ ಹೇಳಿ ಬಿಲ್ಡಪ್ ತಗೋತೀನಿ. ಹಲೋ ಬೇಬಿ, ನೀನು ನಿದ್ದೆ ಮಾಡಿದೆ ನನಗೆ ಫೋನ್ ಮಾಡಿದ್ಯಾ ಅಂದರೆ ಆ ಕಮಲಿ ನಿನ್ನನ್ನು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಅರ್ಥ. ಎಸ್ ಮಾಮ್, ಅವಳು ಅಲ್ಲಿ ಋಷಿ ಜೊತೆ ಹಾಯಾಗಿ ಮಲಗಿದ್ರೆ ನನಗೆ ಹೇಗೆ ನಿದ್ದೆ ಬರುತ್ತೆ? ನಿನ್ನನ್ನು ಅಲ್ಲಿ ಕಳಿಸಿರೋದು ಅವರಿಬ್ರು ಹಾಯಾಗಿರೋದನ್ನ ನೋಡು ಅಂತ ಅಲ್ಲ, ಹಾಲಿಗೆ ಹುಳಿ ಹಿಂಡು ಅಂತ. ಗಾಯನ ಒಣಗೋಗಿ ಬಿಡದೆ ಕೆರೆದು ದೊಡ್ಡದು ಮಾಡು ಅಂತ. ಎಸ್ ಮಾಮ್, ನಾನು ಅದನ್ನೇ ಮಾಡ್ತಿದ್ದೀನಿ. ಈಗಷ್ಟೇ ಒಂದು ಕೆಲಸ ಮಾಡಿ ಬಂದೆ. ನೀವು ಅದನ್ನ ಕೇಳಿದ್ರೆ ತುಂಬಾ ಖುಷಿ ಆಗ್ತೀರಾ. ಏನು? ಈಗಷ್ಟೇ ಕಮಲಿ ತಲೆಗೆ ಒಂದು ಹುಳ ಬಿಟ್ಟಿದ್ದೀನಿ ಮಾಮ್. ಆ ಕಮಲಿ ಆಚೆ ಹೋದಾಗ ನಾನು ಅವ್ರ ರೂಮಿಗೆ ಹೋಗಿ ನನ್ನ ಮತ್ತೆ ಋಷಿ ಮಧ್ಯೆ ಏನೋ ನಡೀತಿದೆ ಅನ್ನೋ ಡೌಟ್ನ ಬರೋ ಹಾಗೆ ಮಾಡಿದೆ ಮಾಮ್. ಈಗ ಅವಳು ಚೆನ್ನಾಗಿ ಹುರ್ಕೊಂಡಿರ್ತಾಳೆ. ಅವಳು ಬರೀ ಉರ್ಕೋಬಾರ್ದು, ಉರ್ದು ಬೂದಿ ಆಗ್ಬೇಕು. ಅಲ್ಲಿವರೆಗೂ ನಿನ್ ಪ್ರಯತ್ನ ಬಿಡಬೇಡ ಬೇಬಿ. ಎಸ್ ಮಾಮ್. ಅವಳಿಗೆ ಡೌಟ್ ಬರಬಾರ್ದು, ಡೌಟ್ ಕ್ಲಿಯರ್ ಆಗ್ಬೇಕು. ನೀನು ರಿಷಿ ಅಷ್ಟು ಹತ್ರ ಆಗ್ಬೇಕು. ಎಸ್ ಮಾಮ್. ನಾನಿವಾಗ ಏನ್ ಮಾಡ್ಲಿ? ಏನಾದ್ರೂ ಮಾಡ್ ಬೇಬಿ. ಒಟ್ಟಿನಲ್ಲಿ ಅವರಿಬ್ರು ನೆಮ್ಮದಿಯಾಗಿರ್ಬಾರ್ದು. ಅವರಿಬ್ರು ಒಟ್ಟಿಗೆ ಮಲ್ಗೋದಕ್ಕೆ ಬಿಡಬೇಡ. ಎಸ್ ಮಾಮ್, I'll try my best. ಸರ್, ಏನನ್ನ ಹೇಳಿದ್ರಾ? ಇಲ್ವಲ್ಲ, ಏನು ಹೇಳಿಲ್ಲ.
ಇಷ್ಟೊತ್ತಲ್ಲಿ ಯಾರು? ಗೊತ್ತಿಲ್ಲ ಸರ್, ಇರಿ ನೋಡ್ತೀನಿ. ಅನಿಕಾ, ಏನಾಯ್ತು? ಕಮಲಿ, ನಂಗೆ ಆಗ್ತಾನೆ ಇಲ್ಲ. ನೀನೇ ನನ್ನ ಕಾಪಾಡಬೇಕು. ಮೈಂಡ್ ಎಲ್ಲ ತುಂಬಾ ಡಿಸ್ಟರ್ಬ್ ಆಗಿದೆ ಕಮಲಿ. ಏನಾಯ್ತಾಯ್ತು ಅನಿಕಾ? ಇವತ್ತು ನನ್ನ ಸಮಾಧಿ ಹತ್ರ ಬಂದಿದ್ನಲ್ಲ, ನಾನು ಮಲಗಿದ್ದಾಗ ಗಾಡಿ ಬಂದು ನನ್ನ ಸ್ಟ್ರಾಂಗಲ್ ಮಾಡೋ ತರ ಇತ್ತು ಕಮಲಿ. ಅಂತ ಸೌಂಡ್ ಬೇರೆ. ಟೋಟಲ್ ಆಗಿ ಪೀಸೇ ಇಲ್ಲ. ನನ್ಗಂತೂ ತುಂಬಾ ಭಯ ಆಗ್ತಿದೆ ಕಮಲಿ. ಹಿಂಗಾಗೋದಕ್ಕೆ ನನ್ನ ಕಾರಣ ಇರ್ಬೇಕಲ್ಲ. ಸುಮ್ಕೆ ಹಿಂಗೆಲ್ಲ ಆಗಕ್ಕಿಲ್ಲ. ಯಾರಾನ ತೊಂದರೆ ಕೊಟ್ಟಿದ್ರೇನೆ ಅವ್ರಿಗೆ ಬಂದ್ ತೊಂದರೆ ಕೊಡೋದು. ಏನ್ ಹೇಳ್ತಿದ್ಯಾ ಕಮಲಿ? ನನ್ಗಂತೂ ಆ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಆಗಲ್ಲ. ರಚನಾ ಜೊತೆ ಮಲ್ಕೊಳ್ಳೋಣ ಅಂದ್ರೆ ನಿನಗೆ ಗೊತ್ತಲ್ವಾ, ಅವರಿಬ್ರು ನ್ಯೂಲಿ ವೆಡ್ಸ್. ಅಂಡ್ ತಾರಾ ಆಂಟಿ ಅಂಡ್ ಅಂಕಲು ಪಾಪ ಅವರಿಬ್ರು ಆಲ್ರೆಡಿ ಮಲ್ಗಿರ್ತಾರೆ. ಈಗ ನಾನು ಎಲ್ಲಿ ಮಲ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ ಕಮಲಿ. ಕಮಲಿ ಪ್ಲೀಸ್, ಇವತ್ತು ಒಂದೇ ರಾತ್ರಿ ಎಲ್ಲಿ ಮಲ್ಕೊಳ್ಳ? ಅಯ್ಯೋ ಅನಿಕಾ, ಈಟಕ್ಕೆಲ್ಲ ಇಷ್ಟೊಂದು ಭಯ ಪಟ್ರೆ ಹೆಂಗೆ? ಒಂದ್ ಕೆಲ್ಸ ಮಾಡು, ನಿನ್ ದಿಮ್ ಕೆಳಗಡೆ ಒಂದ್ ಚಪ್ಲಿ, ಮಂಚದ ಹತ್ರ ಒಂದ್ ಪರ್ಕೆ ಇಟ್ಕೊಂಡ್ ಮನಿಕೋ, ಏನು ಆಗಕ್ಕಿಲ್ಲ. ನಡಿ. ವಾಟ್ ಆರ್ ಯು ಸೇಯಿಂಗ್ ಕಮಲಿ? ಹಾಗೆಲ್ಲ ಮಾಡಿದ್ರೆ ದೆವ್ವ ಗೊತ್ತಾಗುತ್ತಾ? ಇಲ್ಲಿ ಚಪ್ಲಿ ಇದೆ, ಅಲ್ಲಿ ಪೊರ್ಕೆ ಇದೆ ಅಂತೆಲ್ಲ. ಅಲ್ಲ, ಲಾಕ್ ಆಗಿರೋ ಬಾಗ್ಲನ್ನ ದೆವ್ವ ದಾಟ್ಕೊಂಡ್ ಬರುತ್ತಂತೆ. ಈ ಚಪ್ಲಿ ಪೊರ್ಕೆ ಎಲ್ಲ ಒಂದ್ ಮ್ಯಾಟ್ರ? ನೋಡ ಕಮಲಿ, ನಾನು ಇವತ್ತು ಇಲ್ಲೇ ಮಲ್ಕೊಳ್ತೀನಿ. ಸರಿ ಅನಿಕಾ, ನಿನ್ ರೂಮ್ ನಾನೇ ಬರ್ತೀನಿ, ಇಬ್ರು ಒಟ್ಟಿಗೆ ಮನೆ ಕಳೆನ. ನಡಿ. ಬೇಡ ಬೇಡ, ನಾನು ರೂಮಲ್ಲಿ ಮಲ್ಕೊಳಕ್ ಆಗಲ್ಲ. ನಾನಂತೂ ಅಲ್ಲಿಗೆ ಬರಲ್ಲ ಕಮಲಿ, ನೋವೇ. ಯಾಕೆ? ನಾನು ಇಲ್ಲಿದ್ರೆ ಏನಾದ್ರೂ ಪ್ರಾಬ್ಲಮಾ? ಹಂಗಲ್ಲ ರಿಷಿ, ಪ್ಲೀಸ್ ನೀನಾದ್ರೂ ಹೇಳು. ಸರಿ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ರಿಷಿ. ಥ್ಯಾಂಕ್ ಯು ಕಮಲಿ, ಫೈನಲಿ ಒಪ್ಕೊಂಡ್ರಲ್ಲ. ನಾನೇನಾದ್ರೂ ಆ ರೂಮಲ್ಲಿ ಮಲ್ಕೊಂಡಿದ್ರೆ ಭಯಕ್ ಸತ್ತೋಗ್ತಿದ್ನೋ ಏನೋ. ಸರಿ, ಹಿಂಗ ಹಾಸ್ಕೊಳಕ್ಕೆ ನಾನು ತಕೊಂಬತ್ತೀನಿ. ಇಲ್ಲಿಗೆ ಯಾಕೋ ಕರ್ಕೊಂಡ್ ಬರ್ತಾ ಇದ್ಯಾ? ನನ್ ಚಿನ್ನಾಗೆ ನಕ್ಷತ್ರ ತೋರ್ಸೋಣ ಅಂತ ಕರ್ಕೊಂಡ್ಬಂದೆ. ಅಮರ್, ನಕ್ಷತ್ರ ಡೈಲಿ ಇರುತ್ತೆ, ಇವತ್ತೇನ್ ಸ್ಪೆಷಲ್? ಹೇಳ್ತೀನಿ ಚಿನ್ನ, ಇವತ್ ನಾವು ನೋಡಕ್ ಬಂದಿರೋದು ಬರೀ ನಕ್ಷತ್ರ ಅಲ್ಲ, ನನ್ನ ಲೈಫ್ಗೆ ಬೆಳಕಾಗಿದ್ದವ್ರನ್ನ. ಏನ್ ಹೇಳ್ತಿದ್ಯಾ ಅಮರ್? ಯಾಕೆ ಇವತ್ತು ಈ ತರ ಎಲ್ಲ ಮಾತಾಡ್ತಿದ್ಯಾ? ಹೌದು ಚಿನ್ನ, ನಮಗ್ ತುಂಬಾ ಖುಷಿ ಆದಾಗ, ದುಃಖ ಆದಾಗ ನಮ್ಗೆ ಫಸ್ಟ್ ನೆನಪಾಗೋದೆ ನಮ್ ಲೈಫ್ಗೆ ಯಾರ ಹತ್ರ ಆಗಿದ್ರು ಅವರು. ನನ್ನ ಜೀವನ ಶುರು ಆಗಿದ್ದೆ ನನ್ನ ಒಂದು ಫ್ಯಾಮಿಲಿಯಿಂದ. ಈ ಟೈಮಲ್ಲಿ ನಾನು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟವ್ರನ್ನ ನೆನ್ಸ್ಕೊತಾ ಇದ್ದೀನಿ. ಯಾರು ಅವರು? ಇಬ್ರೇ ಇಬ್ರು ಚಿನ್ನ. ಒಂದು ನನ್ನ ಅಜ್ಜಿ, ಇನ್ನೊಂದು ನನ್ನ ತಂಗಿ. ಎಲ್ರು ಹೇಳ್ತಿರ್ತಾರೆ ಚಿನ್ನ, ಮನುಷ್ಯರು ಸತ್ ಮೇಲೆ ನಕ್ಷತ್ರ ಆಗ್ತಾರೆ ಅಂತ. ಒಂದ್ ವೇಳೆ ಆ ಮಾತು ನಿಜ ಆಗಿದ್ರೆ ನಮ್ಮ ಅಜ್ಜಿ, ನನ್ನ ತಂಗಿ ಮೇಲಿಂದ ನನ್ನ ನೋಡ್ತಿರ್ತಾರೆ.
ಚಿನ್ನ ಈ ಕಡೆ ತಿರುಗು. ಯಾಕೋ? ತಿರುಗು ಹೇಳ್ತೀನಿ. ಅಜ್ಜಿ ಹೇಗಿದ್ಯಾ? ಯಾರು ಅಂತನಾ? ನನ್ನ ಹೆಂಡತಿ. ಅಂಬಿ ನಿಮ್ಮ ಅತ್ತಿಗೆ ಚೆನ್ನಾಗಿದೆ ಜೋಡಿ. ಯಾಕೋ ನಿನ್ನ ಇಷ್ಟೊಂದು ಇನ್ನೋಸೆಂಟ್ ಸೆಂಟ ದೊಡ್ಡ ಇನ್ನೋಸೆಂಟ್ ಅಂತ ಅಂದ್ರೆ ಮುಗ್ಧ ಅಂತ. ನನಗೆ ಇಂಗ್ಲಿಷು ಪೂರ್ತಿಯಾಗಿ ಬರ್ದೇ ಇರ್ಬೋದು, ಆದ್ರೆ ಈ ಪದದ ಅರ್ಥ ಗೊತ್ತಿರ್ಲಿಲ್ಲ ಅಂತಲ್ಲ, ನನಗೂ ಅದ್ರ ಅರ್ಥ ಗೊತ್ತಿತ್ತು. ಟೆರೆಸು ಯಾರಾದ್ರೂ ಬಂದ್ರೆ ಕಷ್ಟ. ಅಮರ್, ನಾನು ನೀನು ಗಂಡ ಹೆಂಡತಿ, ಯಾರೇ ಬಂದ್ ನೋಡಿದ್ರು ಐ ಡೋಂಟ್ ಕೇರ್. ಹಂಗಂತ್ಯ? ಇಲ್ಲಿಗೆ ಬರೋದೇನೋ ಬಂದೆ, ಈಗ ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ಆ ಋಷಿ ಏನ್ ಕಮಲಿನ ದೂರ ಮಾಡಬೇಕು. ಮಾಡೋದೆಲ್ಲ ಮಾಡಿಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದೀರಾ? ಏನ್ ಸರ್? ನಾನ್ಸೆನ್ಸ್. ನಾನ್ ಬಂದು ದೂರ ಇರೋ ಇವರಿಬ್ರನ್ನ ಹತ್ರ ಮಾಡ್ಬಿಟ್ನಲ್ಲ. ಸರ್, ಅನಿಕಾ ಅವಳೆ ಮಾಡೋದೆಲ್ಲ ಮಾಡ್ಬಿಟ್ಟು ಅನಿಕಾ ಇದ್ದಾಳೆ ಅಂದ್ರೆ ನಾನೇನ್ ಮಾಡ್ದೆ ಸರ್? ಕಾಲ್ ಕೆಡ್ತಿದ್ ನೀವೇ ಅಲ್ವಾ? ನಾನಾ ಸರ್? ಸರಿ, ಗುಡ್ ನೈಟ್. ಅಷ್ಟೇನಾ ಸರ್? ಸ್ವೀಟ್ ಡ್ರಿಂಕ್ಸ್ ಅಷ್ಟೇನಾ? ಅಷ್ಟೇ. ಕಮಲಿ ಅವರೇ, ಮತ್ತೆ ಜಸ್ಟ್ ಮಾಡ್ತೀರಲ್ಲ. ನೋಡಿದ್ರ, ರೆಡ್ ಹ್ಯಾಂಡಾಗಿ ಹಿಡಿದಾಕ್ದೆ ನಿಮ್ಮನ್ನ. ಮಲ್ಕೊಳ್ಳಿ, ಗುಡ್ ನೈಟ್. ಅನಿಕಾ, ಎದೇಳ ಅನಿಕಾ. ಏನು ಇಷ್ಟು ಬೇಗನಾ? ಬ್ರಾಹ್ಮಣ ಮುಹೂರ್ತದಲ್ಲಿ ಕೊಟ್ರೆ ಜೀವನ ಪೂರ್ತಿ ನೆನ್ಪಿರುತ್ತಂತೆ, ಅದಕ್ಕೆ ಎದಳ ಮೇಲೆ ಕೊಟ್ರೇನಾ? ಅಂದ್ರೆ ಪಾಠ ಹೇಳ್ಕೊಟ್ರೆ ಅಂತ. ಎದೇಳು. ಇಲ್ಲ, ನಂಗೆ ನಿದ್ದೆ ಬರ್ತಿದ್ರು. ಅಯ್ಯೋ ಅನಿಕಾ, ಜೀವನದಲ್ಲಿ ಕಲಿಯೋದ್ ಮುಖ್ಯ. ನಿದ್ದೆ ನಾಳೆ ಮಾಡ್ಬೋದಂತೆ. ಎದೋಳು ಮೇಲೆ ಎದೋಳು. ಬಾ.
ಬಾ ಅನಿಕಾ. ಅರೆ ಇದೇನಿದು, ಇಬ್ರು ಇಷ್ಟು ಬೇಗ ಎದ್ದು ಬಿಟ್ಟಿದ್ದೀರಾ? ಓ, ಅರ್ಲಿ ಮಾರ್ನಿಂಗ್ ಸ್ಟಡೀಸಾ? ಗುಡ್ ಗುಡ್ ಗುಡ್. ಇದೇನ್ ಕಮ್ಲಿ, ಅನಿಕನ ಬೇಗ ಎಬ್ಸಿ ಓದ್ಸೋದಿಕ್ಕೆ ನೀನು ಬೇಗ ಇದ್ದಿದ್ಯಾ? ಹ್ಞೂ ಅತ್ತೆಮ್ಮ, ಇವತ್ತಿವಳಿಗೆ ಪಾಠ ಕಲ್ಸೋ ತನಕ ಬಿಡಕ್ಕಿಲ್ಲ. ಅನಿಕಾ, ನಿನ್ಗೆ ಏನೇ ಡೌಟ್ಸ್ ಇದ್ರು ಕಮ್ಲಿ ಹತ್ರ ಕೇಳ್ಕೊಂಬಿಡು. ಈ ಸಪ್ಲಿಮೆಂಟ್ರಿನಲ್ಲಿ ನೀನ್ ಪಾಸ್ ಆಗ್ಲೇಬೇಕು. ಓಕೆ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಬರ್ತೀವಪ್ಪ, ವಾಕ್ ಹೋಗಿ ಬರ್ತೀವಿ. ಸರಿ ಮಾವಯ್ಯ. ಕಮಲಿ, ಯಾಕೆ ಹಾಗೆ ನೋಡ್ತಿದ್ಯಾ? ಏನೇ ಮಾಡ್ದೆ ನೀನು? ನಾನೇನ್ ಮಾಡ್ದೆ? ನನ್ ಗಂಡನ್ನೇ ಮುಟ್ತೀಯ ಅಲ್ವಾ? ಅವ್ರ ಕಾಲನ್ನೇ ಮುಟ್ತೀಯ ಅಲ್ವಾ ನೀನು? ಎಷ್ಟೇ ಧೈರ್ಯ ನಿಂಗೆ? ವಾಟ್? ಏನ್ ಹೇಳ್ತಿದ್ಯಾ ಕಮಲಿ? ನನಗ್ ನಿದ್ದೆ ಬಂದಿಲ್ಲ, ತುಂಬಾ ಸೊಳ್ಳೆ ಇತ್ತು, ಅದು ನಿಜ. ಬಟ್ ನೀನ್ ಏನೇನೋ ಹೇಳ್ತಿದ್ಯಲ್ಲ. ಕಮ್ಲಿ, ಮಾವಯ್ಯ, ಸೊಳ್ಳೆ ಮಾವಯ್ಯ, ಸೊಳ್ಳೆ. ಅನಿಕನ ಕೇಳಿ. ಸೊಳ್ಳೆನಾ? ಸೊಳ್ಳೆ ಸೊಳ್ಳೆ. ರಮೇಶ್ ಬನ್ನಿ. ನೀನ್ ನಮ್ ರೂಮ್ ಒಳಗಡೆ ಬಂದಿದ್ದು ಅಲ್ದೆ ನಿನ್ಗಿಷ್ಟ ಬಂದಂಗಿರಕ್ ನೋಡ್ತೀಯಾ? ಪ್ರತಿದಿನ ನನ್ ಮುಟ್ಟಿ ಆಶೀರ್ವಾದ ತಗೊಳ್ಳೋ ನನ್ ಗಂಡನ್ ಕಾಲ್ನ ನೀನ್ ಮುಟ್ತೀಯಾ? ಸುಳ್ ಬೇರೆ ಬಗ್ಲುತ್ತೀಯಾ? ಕಮಲಿ, ಮತ್ತೆ ಸೊಳ್ಳೆ ಕಚ್ತಾ? ಹಾ ಅತ್ತೆಮ್ಮ. ನಮ್ ಯಾರಿಗೂ ಕಚ್ತಾ ಇರೋ ಸೊಳ್ಳೆ ಅನಿಕಾಗ್ ಮಾತ್ರ ಕಚ್ತಾ ಇದ್ಯಾ? ಅದು ಅತ್ತೆಮ್ಮ, ಅನಿಕಂದು ಹೈ ಕ್ವಾಲಿಟಿ ಬ್ಲಡ್ ಅಲ್ವಾ, ಎಲ್ಲಾ ಸೊಳ್ಳೆನೂ ಪಾಪ ಅವಳಿಗೆ ಬಂದ್ ಕಚ್ತಾ ಇದೆ ಅಲ್ವಾ ಅನಿಕಾ? ಮೇ ಬಿ. ಅಯ್ಯೋ ಇರಮ್ಮ, ಸೊಳ್ಳೆ ಬ್ಯಾಟ್ ತಂದ್ಕೊಡ್ತೀನಿ, ತಲೆನೋವೇ ಇರಲ್ಲ. ವೆಯ್ಟ್ ವೆಯ್ಟ್. ಅಲ್ಲ ರಮೇಶ್, ಸೊಳ್ಳೆ ಬ್ಯಾಟ್ ತಗೊಂಡ್ ಬಂದ್ರೆ ಒಬ್ರು ಅದನ್ನು ಹೊಡಿತಾನೆ ಕುತ್ಕೋಬೇಕು. ಕಾಯಿಲ್ ಹಚ್ಚಿದ್ರೆ ತಲೆಬಿಸಿನೇ ಇರಲ್ಲ. ಕಾಯಿಲ್ ತಗೊಂಡ್ ಬರ್ತೀನಿ. ಕಮಲಿ, ದಿಸ್ ಇಸ್ ಟೂ ಮಚ್. ಕಮಲಿ, ನಿನ್ ತಪ್ಪನ್ನ ನಿನ್ಗೆ ಹೇಳಿದ್ರೆ ನನಗೆ ಜಾಸ್ತಿ ಆಯ್ತು ಅಂತ್ಯ. ಗಂಡ ಹೆಂಡತಿ ರೂಮ್ ಒಳಗಡೆ ಬಂದಿದ್ದು ನಿಂದ ಜಾಸ್ತಿ ಆಗಿರೋದು. ಏನ್ ಅನ್ಕೊಂಡಿದ್ಯಾ ನೀನ್ ರಿಷಿ ಸರ್ನ? ಕಮಲಿ ಅವರೇ, ಏನ್ ಸದ್ದು? ಯಾರಿಗೆ ಬೈತಿದ್ದೀರಾ? ಅದು ಸರ್, ಸೊಳ್ಳೆ ಸರ್, ಸೊಳ್ಳೆ. ಪಾಪ ಎಲ್ಲ ಸೊಳ್ಳೆಗಳು ಬಂದು ನಮ್ಮ ಅನಿಕನ್ ಮುಖಕ್ಕೆ ಕಚ್ತಾ ಇದೆ. ಅದಕ್ಕೆ ಸರ್ ಒಡೆದು ಬಿಸಾಕ್ತಾ ಇದ್ದೀನಿ. ಸೊಳ್ಳೆನಾ? ಮಸ್ಕಿಟೋ ಕಾಯಿಲ್ ಹಾಕೋಬಹುದಲ್ಲ? ಸರ್ ಹೋಗೇನೆ ಹಾಕ್ಬಿಡ್ತೀನಿ ಸರ್, ನೀವೋಗಿ ಮಲ್ಕೊಳ್ಳಿ. ಬೇಡ ಕಮಲಿ, ನೀನ್ ಮಾಡ್ತಿರೋದು ಸರಿ ಇಲ್ಲ. ನಮ್ ಮಮ್ಮಿ ಗೊತ್ತಾದ್ರೆ ನೋಡು. ಮುಚ್ಚೆ ಬಾಯ್ನ. ಮಾಡಬಾರ್ದಿರೋ ಕೆಲಸ ಮಾಡಿ ಇವಾಗ ನಿನ್ಗೆ ಹೊಡಿಬಾರ್ದಾ? ನೀನು ಯಾರಿಗ್ ಬೇಕಾರೋ ಹೇಳ್ಕೊ. ನೀನ್ ಮಾಡ್ತಿರೋ ತಪ್ಪನ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಇನ್ನೊಂದು ಬಿಟ್ಟ ಅಂದ್ರೆ ದೌಡ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ನೀನ್ ಇಲ್ಲಿಗೆ ಬಂದಿರೋದು ಓದೋದಕ್ಕೂ ಅಲ್ಲ, ಇನ್ನೊಂದಕ್ಕೂ ಅಲ್ಲ, ರಿಷಿ ಸರ್ನ ನಿನ್ ಬಲೆಗೆ ಬೀಳ್ಸ್ಕೊಳಕ್ಕೆ. ಅಂತ ಕನ್ಸೇನಾದ್ರೂ ನಿನ್ಗಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು. ಯಾಕಂದ್ರೆ ನಾನು ರಿಷಿ ಸರು ಈ ಜನ್ಮದಲ್ಲಿ ಮಾತ್ರ ಗಂಡ ಹೆಂಡತಿ ಅಲ್ಲ. ಏಟೇ ಜನ್ಮ ಇದ್ರುವೆ ನಾನೇ ಅವ್ರ ಹೆಂಡತಿ, ಅವರೇ ನನ್ ಗಂಡ. ಬೇರೆಯವ್ರ ಗಂಡನ್ ಮ್ಯಾಕೆ ಕಣ್ಣಾಕದನ್ನ ಮೊದ್ಲು ಬಿಡು.
ನಾಳೆ ಬೆಳಗ್ಗೆ ಎದ್ದು ಗಂಟು ಮೂಟೆ ಕಟ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಬೇಡ ಬೇಡ, ಐ ಗಾಟ್ ಇಟ್, ನಾನು ಹೋಗ್ತೀನಿ. ಹೋಗ್ಲಿಲ್ಲ ಅಂದ್ರೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಸೊಳ್ಳೆ ಕಚ್ಚುತ್ತೆ.